ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಬೆಂಡೆಕಾಯಿ ನೀರು ಸಾರನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಥಂಡಿ ಜ್ವರ ಬಂದಿದೆ, ಬಾಯಿ ರುಚಿ ಇಲ್ಲ, ಊಟ ಸೇರ್ತಿಲ್ಲ ಅಂತಂದರೆ ಈ ರೀತಿಯ ಬೆಂಡೆಕಾಯಿ ಸಾರನ್ನು ಮಾಡಿಕೊಂಡು ಊಟ ಮಾಡಿ. ನೀವು ಕೂಡ ಟ್ರೈ ಮಾಡಿ. ಗೊತ್ತೇ ಇದೆ ಅಲ್ವಾ? ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ವಿಡಿಯೋನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಬೆಂಡೆಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆನ ಬಾಂಡಲಿಗೆ ಹಾಕಿದ್ದೀನಿ. 3 ಸ್ಪೂನ್ ತೆಂಗಿನ ಎಣ್ಣೆ, 2 ಹಸಿಮೆಣಸು. ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಈ ಹಸಿಮೆಣಸನ್ನು ಫ್ರೈ ಮಾಡ್ಕೊತೀನಿ. 3 ಸ್ಪೂನ್ ಅಂದರೆ ಸ್ವಲ್ಪ ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆಯನ್ನು 3/4 ಸ್ಪೂನ್ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ, ಹಸಿಮೆಣಸು, ಜೀರಿಗೆ, ಸಾಸಿವೆ ಚೆನ್ನಾಗಿ ಫ್ರೈ ಆಗಲಿ. ಹಸಿಮೆಣಸು, ಜೀರಿಗೆ, ಸಾಸಿವೆ ಮತ್ತು ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಬೆಳೆದಿರುವಂಥದ್ದು, ಫ್ರೆಶ್ ಆಗಿದೆ. ಸ್ವಲ್ಪ ಜಾಸ್ತಿ ಹಾಕಿದರೂ ಕೂಡ ನಡೆಯುತ್ತೆ. ಈಗ ನಾನೇನು ಹಾಕ್ತೀನಿ ಅಂದರೆ ಇದಕ್ಕೆ ಇಂಗನ್ನು ಹಾಕ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಹಸಿಮೆಣಸು, ಜೀರಿಗೆ, ಸಾಸಿವೆ, ಇಂಗು, ಅರಿಶಿಣ ಪೌಡರ್, ಕರಿಬೇವು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕಾಣಿಸ್ತಾ ಇದೆ ಅಲ್ವಾ? ಚೆನ್ನಾಗಿ ಇದು ಫ್ರೈ ಆಗ್ತಾ ಇರಲಿ. ನೋಡಿ, ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯನ್ನು ನಾನೀಗ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿದರೆ ಅದು ಎಲ್ಲ ಚೆನ್ನಾಗಿ ಎಣ್ಣೆಯನ್ನು ಅಂಟ್ಕೊಂಡು ತುಂಬ ಟೇಸ್ಟ್ ಅಂತೂ ಬರುತ್ತೆ ಈ ರೀತಿಯ ನೀರು ಸಾರು. ನೋಡಿ, ಎಷ್ಟು ಬೇಗನೆ ಮಾಡ್ಬೋದು ಈ ಸಾರನ್ನು. ತುಂಬ ಹೊತ್ತಂತೂ ಬೇಡವೇ ಬೇಡ. ಈಗ ಹುಳಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಬೆಂಡೆಕಾಯಿ ಸಾರಿಗೆ. ಈ ಸಾರನ್ನು ಕುಡಿಲಿಕ್ಕೂ ಉಪಯೋಗಿಸ್ಬೋದು, ಅನ್ನ ಜೊತೆ ಊಟ ಮಾಡೋಕ್ಕೂ ಕೂಡ ಉಪಯೋಗ ಮಾಡಬಹುದು. ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಒಗ್ಗರಣೆ ಆದಮೇಲೆ ಹುಳಿ ಪುಡಿ, ಉಪ್ಪು ಆಯಿತು. ಈಗ ಇದಕ್ಕೆ ಒಂಚೂರು ಶುಂಠಿ ಪೌಡರ್ ಮತ್ತು ಕಾಳುಮೆಣಸು ಪೌಡ್ರು ಕೂಡ ಹಾಕ್ತಾಯಿದ್ದೀನಿ. ಜ್ವರ ಏನಾದರೂ ಬಂದರೆ ಇದನ್ನು ಊಟ ಮಾಡಿದರೆ ಸಾಕು, ಎಲ್ಲ ಬಿಟ್ಟು ಹೋಗುತ್ತೆ. ಶುಂಠಿ ಪೌಡ್ರು ಮತ್ತು ಸ್ವಲ್ಪ ಕಾಳುಮೆಣಸು ಪೌಡ್ರನ್ನು ಕೂಡ ಹಾಕಿದ್ದೀನಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ಎಲ್ಲವನ್ನು ಫ್ರೈ ಮಾಡ್ತಾಯಿದ್ದೀನಿ ಮತ್ತೊಂದು ಸರಿ. ಕಾಣಿಸ್ತಾ ಇದೆ ಅಲ್ವಾ? ಕಲರ್ ಕೂಡ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಿದೆ, ಆದರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಅದು ಹೊತ್ತಂತೂ ಹೊತ್ತಲಿಲ್ಲ, ಕ್ಲೀನಾಗಿ ಫ್ರೈ ಆಗಿದೆ. ಸಿಮ್ಮಲ್ಲೇ ನಾನು ಇಟ್ಕೊಂಡಿದ್ದೀನಿ. ತುಂಬ ಹೈ ಫ್ಲೇಮ್ ಮಾಡಬೇಡಿ, ಕೆಳಗಡೆ ಅದು ಸೀದೋಗುತ್ತೆ. ಹಾಗಾಗಿ ಈಗ ಇದಕ್ಕೆ 1 ಲೀಟರ್ ಆಗುವಷ್ಟು ಕುದೀತಾ ಇರುವ ನೀರನ್ನು ಹಾಕ್ತಾಯಿದ್ದೀನಿ. ಬೆಂಡೆಕಾಯಿ ಎಲ್ಲವೂ ಫ್ರೈ ಆಯ್ತಲ್ವಾ, ನೀರಿನ ಜೊತೆ ಇದು ಚೆನ್ನಾಗಿ ಬೆಂದೇ ಬಿಡುತ್ತೆ. ಹುಳಿ ಪೌಡ್ರೂ ಕೂಡ ಹಾಕಿದೆ, ಅದಕ್ಕೇನು ತೊಂದರೆ ಆಗಲ್ಲ, ಆರಾಮಾಗಿ ಚೆನ್ನಾಗಿ ಬೇಯ್ತಾ ಇರುತ್ತೆ ಅದು. ನೋಡಿ, ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ ಪೀಸನ್ನು. ತುಂಬ ಸಿಂಪಲ್ ಈ ಸಾರನ್ನು ಮಾಡೋದು. ಹಸಿಯಾಗಿರುವಂಥ ಕೊತ್ತಂಬರಿಯನ್ನು ಹಾಕ್ತಾಯಿದ್ದೀನಿ.
1.5 ಸ್ಪೂನ್ ಇದರಲ್ಲಿ. ಈಗ ಇದಕ್ಕೆ ಅರಿಶಿನ ಪೌಡ್ರ್ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಕಾಯಿಗೆ ಕೊತ್ತಂಬರಿ, ಅರಿಶಿಣ, 1 ಹಸಿಮೆಣಸು. ಖಾರ ಸಾಕು ಇಷ್ಟೇ, ಯಾಕಂದರೆ ಆವಾಗಲೂ ಕೂಡ ಮೊದಲು ಒಗ್ಗರಣೆಗೂ ಹಾಕಿದ್ದೆ, ಈಗ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು ಫೈನಾಗಿ. ಕುದೀತಾ ಇರೋ ಈ ದಿಕ್ಕಿಯಲ್ಲಿ ಬೆಂಡೆಕಾಯಿ ನೀರಿಗೆ ಹಾಕ್ತಾಯಿದ್ದೀನಿ. ಹಾಕಾಯ್ತಲ್ವ ನೋಡಿ, ಫೈನಲಿ ಈಗ ಸಾರು ರೆಡಿಯಾಗೇ ಬಿಡ್ತು. ಅತ್ಯಂತ ರುಚಿಯಾದ ಸಾರು ರೆಡಿಯಾಯಿತು. ಈಗ ಇದನ್ನು ಚೆನ್ನಾಗಿ ಕುದಿಸಿದರೆ ಬೆಂಡೆಕಾಯಿ ಸಾರು ರೆಡಿಯಾಯಿತು. ಊಟದ ಜೊತೆ ಹಾಕ್ಕೊಂಡು ಅನ್ನಕ್ಕೆ ಊಟ ಮಾಡಿದರೆ ಆಯಿತು. ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅತ್ಯಂತ ರುಚಿಯಾದ ಬೆಂಡೆಕಾಯಿ ನೀರು ಸಾರು ರೆಡಿಯಾಯಿತು. ನೀವು ಕೂಡ ಟ್ರೈ ಮಾಡಿ. ಬಾಯಿ ರುಚಿ ಇಲ್ಲ ಅಂದರೂ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡಿದರೆ ಸಾಕು, ಇನ್ನೂ ಬೇಕು ಅಂತ ಅನಿಸುತ್ತೆ. ಅಷ್ಟು ರುಚಿಕರವಾದ ಬೆಂಡೆಕಾಯಿ ನೀರು ಸಾರು ರೆಡಿಯಾಯಿತು. ಯಾರೆಲ್ಲ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋವನ್ನು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ.